ನಮಸ್ಕಾರ ಸ್ನೇಹಿತರೆ. ಭಾರತವನ್ನ ತನ್ನ ಸುಂಕದ ಅಸ್ತ್ರದಿಂದಾನೇ ಬಗ್ಗಿಸ್ತೇನೆ ಅಂತ ಹೇಳ್ಕೊಂಡು ಹೊರಟಂತಹ ಸುಂಕಾಧಿಪತಿ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ಎದುರುಗಡೆ ಶರಣಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸುದ್ದಿಯನ್ನ ಕೇಳಿದ್ರೆ ಖಂಡಿತವಾಗಿ ನೀವು ನಂಬಲಿಕ್ಕಿಲ್ಲ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಭಾರತದ ಎದುರುಗಡೆ ಯಾಕೆ ಶರಣಾಗ್ತಾನೆ, ಈ ರೀತಿಯಾಗಿ ನೀವು ಯೋಚನೆ ಮಾಡುವಂತ ಸಾಧ್ಯತೆ ಇರ್ತದೆ. ಆದ್ರೆ ನಾನು ಇಲ್ಲಿ ಹೇಳ್ತಾ ಇರುವಂತಹ ಮಾತು ಅಪ್ಪಟ ಸತ್ಯ. ಹಾಗಾದ್ರೆ ಅಂತಹ ಪರಿಸ್ಥಿತಿ ಡೊನಾಲ್ಡ್ ಟ್ರಂಪ್ಗೆ ಯಾಕೆ ಬಂತು? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದ್ ರೀತಿಯಾದಂತಹ ಎಡವಟ್ಟನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈತ ಮೊದಲಿಂದನೂ ಮಾಡಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ, ತನ್ನ ದೇಶದ ಉತ್ಪನ್ನಗಳನ್ನ ಯಾರೆಲ್ಲ ಇಂಪೋರ್ಟ್ ಮಾಡ್ಕೊಂತ ಇದ್ದಾರೋ ಅವರು ಆಯಾಯ ದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಅದಕ್ಕೆ ಏರಬಾರ್ದು, 0% ಟಾರಿಫ್ ಅನ್ನ ಹಾಕಬೇಕು. ಈ ರೀತಿಯಾಗಿ ತಾಕೀತನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವು ದೇಶಗಳು ಈತನ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಆತ ಹೇಳ್ದಾಗ ಕೇಳಲಿಕ್ಕೆ ಶುರು ಮಾಡ್ತು. ಆದ್ರೆ ಭಾರತ ಈತನ ಮಾತಿಗೆ ಸೊಪ್ಪಾಕ್ಲಿಕ್ಕೆ ಹೋಗ್ಲಿಲ್ಲ. ಆಗ ಈತ ಭಾರತದ ಮೇಲೆ ಉಪಯೋಗಿಸಿರುವಂತಹ ಅಸ್ತ್ರ ಈ ಟಾರಿಫ್ ಅಸ್ತ್ರ. ಮೊದಲಿಗೆ 25% ಹಾಕಿದ್ರು. ಅದಾದ ಮೇಲೆ ರಷ್ಯಾದೊಂದಿಗೆ ನಾವು ವ್ಯವಹಾರವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಡಿಷನಲ್ 25% ಟ್ಯಾಕ್ಸ್ ಅನ್ನ ಹೇರ್ಲಿಕ್ಕೆ ಹೊರಟ್ರು. ನಿಮ್ಗೆ ಗೊತ್ತಿದೆ, ಒಟ್ಟಿಗೆ 50% ಟಾರಿಫ್ ಅನ್ನ ಭಾರತದ ಕೆಲವೊಂದು ಪ್ರಾಡಕ್ಟ್ ಗಳ ಮೇಲೆ ಆತ ಹೇರಿದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಇದ್ದಕ್ಕಿದ್ದಾಗೆ ಅಮೆರಿಕ ಭಾರತದ ಮೇಲೆ ಹೇರಿರುವಂತಹ 50% ಟಾರಿಫ್ ನಲ್ಲಿ 25% ಟಾರಿಫ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಹೊರಟಿದೆ. ಈ ವಿಷಯವನ್ನ ಖುದ್ದಾಗಿ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಆದಂತಹ ಸ್ಕಾಟ್ ಬೆಸೆಂಟ್ ವರ್ಲ್ಡ್ ಎಕಾನಮಿಕ್ ಫೋರಂ ನಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ. ಅಲ್ಲಿ ಅವರು ಒಂದು ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟ ಸಂದರ್ಭದಲ್ಲಿ ಭಾರತದ ಮೇಲೆ ಈಗ ಅಮೆರಿಕ ಹೇರ್ತಾ ಇರುವಂತಹ 50% ಟಾರಿಫ್ ನಲ್ಲಿ 25% ಟಾರಿಫ್ ಅನ್ನ ತಕ್ಷಣ ಕಡಿತ ಮಾಡುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳಿದ್ರು. ಮೋಸ್ಟ್ಲಿ ಅದು 1ನೇ ತಾರೀಕಿನ ನಂತರ ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಆತ ಕೊಟ್ಟಂತ ಕಾರಣ ಏನು ಅಂತ ಹೇಳಿದ್ರೆ, ಭಾರತ ರಷ್ಯಾದಿಂದ ತರಿಸ್ಕೊಳ್ತಾ ಇರುವಂತಹ ಆಯಿಲ್ ನಲ್ಲಿ ಗಣನೀಯ ಮಟ್ಟದ ಕಡಿತವನ್ನ ಮಾಡಿದೆ. ಅಂದ್ರೆ ಮೊದಲು ನಾವು ಹೆಚ್ಚು ಕಡಿಮೆ 19-20% ವರೆಗೆ ರಷ್ಯಾದಿಂದ ತರಿಸ್ಕೊಂತ ಇದ್ವಿ. ನಾವು ಅಡಿಷನಲ್ 25% ಟಾರಿಫ್ ಅನ್ನ ಹೇರಿದ ನಂತರ ಭಾರತ ಈ ಇಂಪೋರ್ಟ್ ಅನ್ನ ತುಂಬಾ ಕಮ್ಮಿ ಮಾಡಿದೆ. ಹಾಗಾಗಿ ನಾವು ಕೂಡ ಅಷ್ಟೇ ಭಾರತದ ಮೇಲೆ ಈಗ ಹೇರ್ತಾ ಇರುವಂತಹ 50% ಟಾರಿಫ್ ನಲ್ಲಿ 25% ಅಡಿಷನಲ್ ಟಾರಿಫ್ ಏನಿದೆ ಅದನ್ನ ನಾವು ಈಗ ತೆಗೆದು ಹಾಕ್ತೇವೆ ಅಂತ ಹೇಳ್ಕೊಂಡು ಈತ ಹೇಳಿದ್ದಾರೆ. ಆದ್ರೆ ಒಳಗುಟ್ಟು ಏನು ಅಂತ ಹೇಳಿದ್ರೆ, ಭಾರತ ರಷ್ಯಾದಿಂದ ತರಿಸ್ಕೊಂತ ಇರುವಂತಹ ಆಯಿಲ್ ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡಿದೆ ಹೊರತು ಈ ಅಮೆರಿಕದವರು ಹೇಳ್ತಾ ಇರುವ ಮಟ್ಟದಲ್ಲಿ ಭಾರತ ಕಡಿತವನ್ನ ಮಾಡಲಿಲ್ಲ. ಇನ್ನೂ ಕೂಡ ಆಯಿಲ್ ಅನ್ನ ತರಿಸ್ಕೊಂತ ಇದ್ದಾರೆ. ಕೆಲವೊಂದು ಕಂಪನಿಗಳು, ರಿಲಯನ್ಸ್, ಅದಾನಿ, ಈ ತರದವರು ಮಾತ್ರ ಸ್ವಲ್ಪ ಕಡಿತವನ್ನ ಮಾಡಿದ್ದಾರೆ. ಆದ್ರೆ ಬೇರೆ ಕಂಪನಿಗಳು ಇವಾಗ್ಲೂ ಕೂಡ ರಷ್ಯಾದಿಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾವೆ. ಅಂದ್ರೆ ಸಣ್ಣ ಪುಟ್ಟ ಕಂಪನಿಗಳು. ಈ ದೊಡ್ಡ ದೊಡ್ಡ ಕಂಪನಿಗಳು ಮಾತ್ರ ಸ್ವಲ್ಪ ಕಡಿತವನ್ನ ಮಾಡಿದೆ. ಈಗ ಇದರಿಂದಾಗಿ ನಾವು ಸಂತುಷ್ಟಗೊಂಡಿದ್ದೇವೆ. ಹಾಗಾಗಿ ಭಾರತದ ಮೇಲೆ ಹೇರ್ತಾ ಇರುವಂತಹ 50% ಟಾರಿಫ್ ನಲ್ಲಿ 25% ಟಾರಿಫ್ ಅನ್ನ ನಾವು ಕಮ್ಮಿ ಮಾಡ್ತಾ ಇದ್ದೇವೆ ಅಂತಕೊಂಡು ಈ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಆದ್ರೆ ಅಮೆರಿಕ ಈ ರೀತಿಯಾದಂತಹ ನಿರ್ಣಯ ತಗೊಳ್ಳಿಕ್ಕೆ ಪ್ರಮುಖ ಕಾರಣ ರಷ್ಯಾದ ಆಯಿಲ್ ಅನ್ನ ಇವರು ಕಮ್ಮಿ ಇಂಪೋರ್ಟ್ ಮಾಡ್ಕೊಂತಿದ್ದಾರೆ ಅಂತಕೊಂಡಲ್ಲ, ಅದಕ್ಕೆ ಬದಲಾಗಿ ಭಾರತ ಅಮೆರಿಕಕ್ಕೆ ಕೊಟ್ಟಿರುವಂತಹ ಒಂದು ಬಲವಾದ ಏಟು. ನಿಮ್ಗೆ ಗೊತ್ತಿರಬಹುದು, ಭಾರತ ಅಮೆರಿಕದಿಂದ ಬಹಳಷ್ಟು ಬೇಳೆಕಾಳುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಾರ್ತ್ ಡಕೋಟಾ ಮತ್ತು ಮಾಂಟನಾ ರಾಜ್ಯಗಳಿಂದ ಭಾರತ ಬಹಳಷ್ಟು ದ್ವಿದಳ ಧಾನ್ಯಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಬೇಳೆಕಾಳುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಭಾರತ ನವೆಂಬರ್ ನಿಂದ ಈ ಧಾನ್ಯಗಳ ಮೇಲೆ 30% ಟಾರಿಫ್ ಅನ್ನ ಹೇರ್ತಾ ಇದೆ. ಯಾವಾಗ ಭಾರತ ಅಮೆರಿಕದ ಮೇಲೆ ಈ ರೀತಿಯಾದಂತಹ ಪ್ರತಿಸುಂಕವನ್ನ ಹೇರ್ತೋ ತಕ್ಷಣ ಅಲ್ಲಿಯ ರೈತರು ಡೊನಾಲ್ಡ್ ಟ್ರಂಪ್ ವಿರುದ್ಧ ಸಿಡಿದೆದ್ರು. ಈ 2 ರಾಜ್ಯಗಳ ಸಂಸದರು ತಕ್ಷಣ ಡೊನಾಲ್ಡ್ ಟ್ರಂಪ್ಗೆ ಒಂದು ಪತ್ರವನ್ನು ಕೂಡ ಬರೆದ್ರು. ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಭಾರತದೊಂದಿಗೆ ಮಾತಾಡಿ, ಇಲ್ಲದಿದ್ರೆ ನಮ್ಮ ರೈತರ ಹಿತವನ್ನ ಕಾಯ್ಲಿಕ್ಕೆ ಕಷ್ಟ ಆಗ್ತದೆ, ರೈತರು ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ, ಈ ರೀತಿಯಾಗಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದರ ಪ್ರಭಾವ ಈಗ ಭಾರತದ ಮೇಲೆ ಹೇರಿರುವಂತಹ ಈ 50% ಟಾರಿಫ್ ನಲ್ಲಿ 25% ಟಾರಿಫ್ ಅನ್ನ ಡೊನಾಲ್ಡ್ ಟ್ರಂಪ್ ಕಡಿತಗೊಳಿಸ್ತಾ ಇದ್ದಾರೆ. ಇಲ್ಲಿ ಭಾರತ ಯಾವುದೇ ರೀತಿಯಾದ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೋಗಿಲ್ಲ, ಅಥವಾ ಈ ಡೊನಾಲ್ಡ್ ಟ್ರಂಪ್ ಯಾವಾಗ್ಲೂ ಹೆದರ್ಸ್ತಾ ಇರ್ತಾನಲ್ಲ ಆ ರೀತಿ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಸೈಲೆಂಟ್ ಆಗಿ 30% ಟಾರಿಫ್ ಅನ್ನ ಹಾಕಿ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಎಲ್ಲಿವರೆಗೆ ಭಾರತ ಈ ವಿಷಯದಲ್ಲಿ ಸೈಲೆಂಟ್ ಆಗಿತ್ತು ಅಂತ ಹೇಳಿದ್ರೆ, ಈ ರೀತಿಯಾಗಿ 30% ಟಾರಿಫ್ ಅನ್ನ ಹೇರಿರೋದು ನಮ್ಗೆಲ್ರಿಗೂ ಗೊತ್ತಾಗಿರೋದು ಕೇವಲ 1 ವಾರದ ಹಿಂದೆ. ಅಲ್ಲಿವರೆಗೆ ಭಾರತ ಯಾರ ಹತ್ರನೂ ಬಾಯಿ ಬಿಡ್ಲಿಕ್ಕೆ ಹೋಗಿಲ್ಲ. ಈ ವಿಷಯ ಕೂಡ ಹೊರ ಬಂದಿರೋದು ಅಮೆರಿಕದಿಂದಾನೆ. ಇದರ ಪರಿಣಾಮ ಅಮೆರಿಕ ಈಗ ಭಾರತದ ಎದುರುಗಡೆ ಶರಣಾಗಿದೆ ಅಂತಕೊಂಡು ಹೇಳ್ಬೋದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರುವಂತಹ ಕೆಲವೊಂದು ಹೇಳಿಕೆಗಳು, ಅದರಲ್ಲೂ ಪ್ರಮುಖವಾಗಿ ಅಮೆರಿಕದ ಪಾಲುದಾರ ದೇಶ ಅನ್ಸ್ಕೊಂಡಿರುವಂತಹ ಯುರೋಪಿಯನ್ ಯೂನಿಯನ್ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬಂದ ಹಾಗೆ ಮಾತಾಡಲಿ ಶುರು ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಮೊನ್ನೆ ಡೊನಾಲ್ಡ್ ಟ್ರಂಪ್
ವರ್ಲ್ಡ್ ಎಕಾನಮಿಕ್ ಫೋರಂ ನಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಬಗ್ಗೆ ಅತ್ಯಂತ ನಿಕೃಷ್ಟವಾಗಿ ಮಾತಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ಗೆ ಅಮೆರಿಕವನ್ನ ಬಿಟ್ರೆ ಬೇರೆ ಗತಿ ಇಲ್ಲ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಕೊಟ್ಟರು. ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ನ್ಯಾಟೋವನ್ನು ಕೂಡ ಈಗ ಅಮೆರಿಕ ಎದುರು ಹಾಕೊಂಡಿದೆ. ಇದೆಲ್ಲದರ ಪರಿಣಾಮ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಈಗ ಅಮೆರಿಕದಿಂದ ದೂರ ಸರಿಲಿಕ್ಕೆ ಪ್ರಾರಂಭ ಮಾಡಿದವೆ. ನಿಮ್ಗೆ ಗೊತ್ತಿರಬಹುದು, ಈ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಒಂದ್ ರೀತಿ ಗಂಡ ಹೆಂಡತಿ ಇದ್ದ ರೀತಿಯಲ್ಲಿ ಯಾವತ್ತೂ ಕೂಡ ಇವರು ಒಬ್ರನ್ನ ಒಬ್ರು ಬಿಟ್ಕೊಡ್ತಾ ಇರಲಿಲ್ಲ. ಅದರಲ್ಲಿ ಯುರೋಪಿಯನ್ ಯೂನಿಯನ್ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಕೋಳಿಗಳಿರ್ತಾವಲ್ಲ ತಮ್ಮ ಮರಿಗಳನ್ನ ತನ್ನ ರೆಕ್ಕೆ ರಕ್ಷಣೆಯಲ್ಲಿ ಇಟ್ಕೊಂಡಿರ್ತಾವಲ್ಲ ಬೆಚ್ಚಗಾಗಿ, ಆ ರೀತಿಯಾದಂತಹ ಪರಿಸ್ಥಿತಿ ಯುರೋಪಿಯನ್ ಯೂನಿಯನ್ ಇತ್ತು. ಅಂದ್ರೆ ಇಲ್ಲಿ ಯುರೋಪಿಯನ್ ಯೂನಿಯನ್ ಯಾವ ರೀತಿ ತಿಳ್ಕೊಂಡಿತ್ತು ಅಂತ ಹೇಳಿದ್ರೆ, ನಾವು ಅಮೆರಿಕದ ರಕ್ಷಣೆಯಲ್ಲಿದ್ದೇವೆ, ನಮ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅಮೆರಿಕ ನಮ್ ಜೊತೆಗಿರ್ತದೆ, ಹಾಗಾಗಿ ನಾವು ಅಮೆರಿಕ ಏನ್ ಹೇಳ್ತದೋ ಅದನ್ನ ಕೇಳ್ಕೊಂಡಿರ್ಬೇಕು, ಅಮೆರಿಕ ಏನ್ ಮಾಡಿದ್ರು ಕೂಡ ಅದನ್ನ ನಾವು ಪ್ರಶ್ನೆ ಮಾಡಬಾರ್ದು, ಈ ರೀತಿಯಾದಂತಹ ಮೆಂಟಾಲಿಟಿಯಲ್ಲಿ ಈ ಯುರೋಪಿಯನ್ ಯೂನಿಯನ್ಗಳು ಇದ್ದಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ನ ಹುಚ್ಚಾಟದಿಂದಾಗಿ ಯುರೋಪಿಯನ್ ಯೂನಿಯನ್ ಕೂಡ ಗೊತ್ತಾಯ್ತು, ನಾವು ಈ ಡೊನಾಲ್ಡ್ ಟ್ರಂಪ್ ಅಥವಾ ಈ ಅಮೆರಿಕವನ್ನು ನಂಬ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮಗೆ ಸಮಸ್ಯೆ ಉಂಟಾಗ್ತದೆ, ಆದಷ್ಟು ಬೇಗ ನಾವು ಬೇರೆ ಮಿತ್ರರನ್ನ ಹುಡ್ಕೊಳ್ಬೇಕು, ಈ ರೀತಿಯಾಗಿ ಯೋಚನೆ ಮಾಡಲಿ ಶುರು ಮಾಡಿದ್ರು. ಅದರ ಪರಿಣಾಮ ಯುರೋಪಿಯನ್ ಯೂನಿಯನ್ ಈಗ ಭಾರತದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಹಾಕುವ ಲೆವೆಲ್ಗೆ ಬಂದಿದೆ. ನಿಮ್ಗೆ ಗೊತ್ತಿರಬಹುದು, ಕಳೆದ 19 ವರ್ಷಗಳಿಂದ ಅನಿಸ್ತದೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇತ್ತು. ಕೊನೆಗೂ ಈಗ ಅದು ಫೈನಲೈಸ್ ಆಗ್ತಾ ಇದೆ. ಮೋಸ್ಟ್ಲಿ ಮುಂದಿನ ವಾರ ಇದಕ್ಕೆ ಸಹಿ ಬೀಳುವಂತ ಸಾಧ್ಯತೆ ಇದೆ. ಹಾಗೇನೆ ಬಹಳಷ್ಟು ಡಿಫೆನ್ಸ್ ಅಗ್ರಿಮೆಂಟ್ ಕೂಡ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ನಡೆಯುವಂತಹ ಸಾಧ್ಯತೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಅದರ ಜೊತೆಯಲ್ಲಿ ಮೊನ್ನೆ ಕೆನಡಾದ ಪ್ರಧಾನಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ವರ್ಲ್ಡ್ ಆರ್ಡರ್ ಚೇಂಜ್ ಆಗುವಂತಹ ಸಮಯ ಬಂದಿದೆ ಅಂತೇಳಿ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ಈ ಹುಚ್ಚ ಡೊನಾಲ್ಡ್ ಟ್ರಂಪ್ ಒಂದು ಮ್ಯಾಪ್ ನ ರಿಲೀಸ್ ಮಾಡಿದ್ದಾರೆ. ಆ ಮ್ಯಾಪ್ ನಲ್ಲಿ ಈ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್, ಕೆನಡಾ ಮತ್ತು ವೆನೆಜುವೆಲಾ ಈ 3 ದೇಶಗಳನ್ನ ಅಮೆರಿಕದ ರಾಜ್ಯಗಳು ಅಂತ ತೋರಿಸಿದ್ದಾರೆ. ಅಂದ್ರೆ ಅಷ್ಟೊಂದು ಅಧಿಕ ಪ್ರಸಂಗಿತನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಯಾವಾಗ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ತಕ್ಷಣ ಕೆನಡಾ ಕೂಡ ಇವರ ವಿರುದ್ಧ ತಿರುಗಿ ಬಿದ್ದಿದೆ. ಈಗಾಗಲೇ ಯುರೋಪಿಯನ್ ಯೂನಿಯನ್, ಕೆನಡಾ ಹಾಗೇನೆ ಇನ್ನು ಕೆಲವೊಂದು ದೇಶಗಳು ಅಮೆರಿಕದಿಂದ ದೂರ ಸರಿಯಲು ಶುರುವಾಗಿದೆ. ಅದರ ಪರಿಣಾಮ ಅವರೀಗ ಭಾರತಕ್ಕೆ ಹತ್ರ ಆಗ್ತಾ ಇದ್ದಾರೆ ಅಂತಕೊಂಡೆ ಹೇಳ್ಬಹುದು. ನಾನು ಈ ರೀತಿ ಹೇಳಿದ ತಕ್ಷಣ ಕೆಲವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಈತ ಮೋದಿಗೆ ಬಕೆಟ್ ಹಿಡಿತಾನೆ, ಬಿಜೆಪಿಯ ಚೇಲ ಇವ, ಈ ರೀತಿ ಹೇಳ್ತಾರೆ. ಯಾರಾದ್ರೂ ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಾವು ಮುಕ್ತ ಕಂಠದಿಂದ ಹೊಗಳಲೇಬೇಕಾಗ್ತದೆ. ಆತ ರಾಹುಲ್ ಗಾಂಧಿ ಬೇಕಾದ್ರೂ ಆಗಿರ್ಲಿ, ಮೋದಿ ಬೇಕಾದ್ರೂ ಆಗಿರ್ಲಿ, ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು ಹೊಗಳಲೇಬೇಕಾಗ್ತದೆ. ಈಗ ಸದ್ಯಕ್ಕೆ ಮೋದಿ ಮಾಡಿರುವಂತಹ ಈ ಮ್ಯಾಜಿಕ್ಗೆ ಖಂಡಿತವಾಗಿ ನಾವು ಅವ್ರನ್ನ ಹೊಗಳಲೇಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಅನ್ನ ಹೇರಿದ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಭಾರತದ ಎಕಾನಮಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲಾಗಿ ಹೋಗ್ತದೆ ಅಂತ ಹೇಳಿದ್ರು. ಆದ್ರೆ ಭಾರತಕ್ಕೆ ಅಂತಹ ಯಾವುದೇ ಸಮಸ್ಯೆ ಉಂಟಾಗ್ಲಿಲ್ಲ. ಅದಕ್ಕೆ ಬದಲಾಗಿ ಭಾರತದ ಎಕ್ಸ್ಪೋರ್ಟ್ ಕಳೆದ ಕೆಲವು ತಿಂಗಳುಗಳಿಂದ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ಲೇ ಇಲ್ಲ. ಅಮೆರಿಕದ ಟ್ಯಾರಿಫ್ ಇಂದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಿದೆ ಹೊರತು ಅಂತಹ ಬೃಹತ್ ಸಮಸ್ಯೆ ಭಾರತಕ್ಕೆ ಏನು ಆಗ್ಲಿಲ್ಲ. ಭಾರತ ಇಲ್ಲಿ ಏನ್ ಮಾಡ್ತು ಅಂತ ಹೇಳಿದ್ರೆ, ಬೇರೆ ದೇಶಗಳ ಕಡೆಗೆ ನೋಡ್ಲಿ ಶುರು ಮಾಡ್ತು. ಅಮೆರಿಕದ ಈ ನಡೆಯಿಂದಾಗಿ ಭಾರತಕ್ಕೆ ಒಳ್ಳೇದಾಯ್ತು ಹೊರತು ಅಮೆರಿಕಕ್ಕೆ ಖಂಡಿತವಾಗಿ 1 ಪೈಸಾ ಕೂಡ ಇದರಿಂದ ಲಾಭ ಆಗಿಲ್ಲ ಅಂತೇಳಿ ಹೇಳ್ಬೋದು. ಅವರೊಂದಿಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಈ ಟ್ಯಾಕ್ಸ್ ಅನ್ನು ಕೂಡ ಮುಂದಿನ ದಿನಗಳಲ್ಲಿ ವಾಪಸ್ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಗ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಈ ಟ್ಯಾರಿಫ್ ಸಂಬಂಧಪಟ್ಟಂತೆ ಕೋರ್ಟ್ ಇಂದ ತೀರ್ಪು ಬರ್ಲಿಕ್ಕೆ ಬಾಕಿ ಇದೆ ಅಮೆರಿಕದಲ್ಲಿ. ಒಂದ್ ವೇಳೆ ತೀರ್ಪು ಡೊನಾಲ್ಡ್ ಟ್ರಂಪ್ಗೆ ವಿರುದ್ಧವಾಗಿ ಬಂತು ಅಂತ ಹೇಳಿದ್ರೆ, ಆತ ಈಗ ಸಂಗ್ರಹಿಸಿ ಇಟ್ಕೊಂಡಿರುವಂತಹ ಟ್ಯಾರಿಫ್ ಏನಿದೆ ಅದನ್ನ ಎಲ್ಲಾ ದೇಶಗಳಿಗೆ ಹಿಂದಿರುಗಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಮೋಸ್ಟ್ಲಿ ದಾವೋಸ್ ನಲ್ಲಿ ಹೇಳಿರೋದು ಅನ್ಸ್ತದೆ, ಅಮೆರಿಕ ಈಗ ಈ ಟ್ಯಾರಿಫ್ ನೀತಿಯಿಂದಾಗಿ ಬಹಳಷ್ಟು ರಿಚ್ ಆಗಿ ಬಿಟ್ಟಿದೆ ಅಂತ ಹೇಳಿದ್ದಾನೆ. ಎಷ್ಟೋ $1 ಬಿಲಿಯನ್ ನಾವೀಗ ಕಲೆಕ್ಟ್ ಮಾಡ್ಕೊಂಡಿದ್ದೇವೆ. ಇದೆಲ್ಲದರಿಂದಾಗಿ ಅಮೆರಿಕ ಇನ್ನಷ್ಟು ಬಲಿಷ್ಠ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ತೀರ್ಪು ಬಂದ ಮೇಲೆ ಇದು ಅವರ ಕೈಲಿ ಉಳಿತದ ಅಥವಾ ಬೇರೆ ಬೇರೆ ದೇಶಗಳಿಗೆ ವಾಪಸ್ ಹೋಗ್ತದ, ಇದಕ್ಕಾಗಿ ನಾವು ಕಾದ್ ನೋಡ್ಬೇಕಾಗಿದೆ. ಕೆಲ ತಿಂಗಳುಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಒಂದು ಅಧಿಕ ಪ್ರಸಂಗದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಭಾರತ ಮತ್ತು ರಷ್ಯಾದ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಳಿದ್ರು. ಡೊನಾಲ್ಡ್ ಟ್ರಂಪ್ ಈ ರೀತಿ ಹೇಳಿದ ತಕ್ಷಣ ನಮ್ಮ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹಿಂದೆ ಮುಂದೆ ಯೋಚನೆ ಮಾಡದೇನೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು ಅದು 100% ಸತ್ಯ ಅಂತ ಹೇಳಿದ್ರು. ಅಂದ್ರೆ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತೇಳಿ. ಈತ ವಿರೋಧ ಪಕ್ಷದ ನಾಯಕರಾಗಿ ಯಾವುದೋ ದೇಶದ ಅಧ್ಯಕ್ಷ ಕೊಟ್ಟಂತ ಹೇಳಿಕೆಯನ್ನ ಈ ರೀತಿಯಾಗಿ ಅನುಮೋದನೆ ಮಾಡಬಾರ್ದಿತ್ತು. ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಆತ ಯಾಕೆ ಹೇಳ್ತಾ ಇದ್ದಾನೆ, ಅದ್ರ ಹಿನ್ನೆಲೆ ಏನು, ಎಲ್ಲದನ್ನೂ ಕೂಡ ಯೋಚನೆ ಮಾಡ್ಬೇಕಿತ್ತು. ಆದ್ರೆ ಪ್ರತಿಯೊಂದು ವಿಷಯದಲ್ಲೂ ರಾಜಕೀಯ ಮಾಡುವಂತಹ ನಮ್ಮ ರಾಹುಲ್ ಗಾಂಧಿ ಅವರು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತದ್ದು 100% ಸತ್ಯ, ಇದರಲ್ಲಿ ಯಾವುದೇ ರೀತಿಯಂತ ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳಿದ್ರು.
ಈ ವಿಷಯ ದೇಶದ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಮಾತ್ರ ಗೊತ್ತಿಲ್ಲ ಅಂತಕೊಂಡು ನಮ್ಮ ಗ್ರೇಟ್ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದ್ರೆ ಈಗ ಭಾರತದ ಹಿರಿಮೆ ಏನು, ಭಾರತದ ತಾಕತ್ತೇನು ಅನ್ನೋದು ಅಮೆರಿಕಕ್ಕೆ ಗೊತ್ತಾಗ್ಲಿ ಪ್ರಾರಂಭ ಆಗಿದೆ ಅನಿಸ್ತದೆ. ಅದರ ಪರಿಣಾಮ ಭಾರತ ಹೇರಿರುವಂತಹ ಕೇವಲ 30% ಟಾರಿಫಿಗೆ ಅಮೆರಿಕ ಪತ್ರಗುಟ್ಟಿ ಹೋಗಿದೆ. ಅಲ್ಲಿಯ ರೈತರು ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಅದರ ಪರಿಣಾಮ ಈಗ 25% ಟಾರಿಫ್ ಅನ್ನ ನಾವು ಕಮ್ಮಿ ಮಾಡ್ತಾ ಇದ್ದೇವೆ ಅಂತ ಕೊಂಡು ಅಲ್ಲಿಯ ಟ್ರೆಜರಿ ಸೆಕ್ರೆಟರಿ ಈಗ ಓಪನ್ ಆಗಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಲ್ಲಿ ಭಾರತ ಗೆಲ್ತಾ ಅಥವಾ ಅಮೆರಿಕ ಸೋಲ್ತಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.